ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಮೂವಿ ಇನ್ನೇನು 26ನೇ ತಾರೀಕು ರಿಲೀಸ್ ಆಗ್ತಿದೆ. ಆಗಸ್ಟ್ 26 ಈದ್ ಮಿಲಾದ್ ಅದಕ್ಕೆ ವೆನಸ್ಡೇ ರಿಲೀಸ್ ಮಾಡ್ತಿದ್ದಾರೆ. ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಹೀಗೇನೆ ನೆಕ್ಸ್ಟ್ 1 ವೀಕ್ ಅಲ್ಲಿಗೆ ಈ ವೆನಸ್ಡೇಯಿಂದ ನೆಕ್ಸ್ಟ್ ಸಂಡೇವರೆಗೂ ಮೂವಿ ಯಾವ ಥರ ಕಲೆಕ್ಟ್ ಮಾಡ್ಬೋದು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಈಗಾಗಲೇ ಚಿತ್ರತಂಡದವ್ರು ಹೇಳಿರೋ ಪ್ರಕಾರ ಒಂದು 12,000 ಥಿಯೇಟರ್ಸಲ್ಲಿ ಇವರು ಮೂವಿನ 12,000 ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಕೆಲವೊಂದು ಮೂಲಗಳ ಪ್ರಕಾರ ಅವರು ಹೇಳ್ತಾರೆ 16,000 ಸ್ಕ್ರೀನ್ಸಲ್ಲಿ ಅಂತ ಹೇಳ್ತಾರೆ. ಸೊ ನಾವೀಗ ಅಫಿಷಿಯಲ್ ಟೀಮ್ ಕನ್ಫರ್ಮ್ ಮಾಡಿರೋ ಥರನೇ 12,000 ಸ್ಕ್ರೀನ್ಸಲ್ಲಿ ರಿಲೀಸ್ ಆಗ್ತಿದೆ ಅಂದ್ಕೊಳ್ಳೋಣ. ಸೊ ಗ್ಲೋಬಲಿ ಸೀಟಿಂಗ್ ಕೆಪಾಸಿಟಿ ಪರ್ ಸ್ಕ್ರೀನ್ ಅಂತ ನೋಡಿದಾಗ ಒಂದು ಅವರೇಜ್ ಒಂದು 350 ಸೀಟಿಂಗ್ ಕೆಪಾಸಿಟಿ ತೊಗೊಳ್ಳೋಣ. ಸೊ ಆಲ್ಮೋಸ್ಟು 9,000 ಥಿಯೇಟರ್ಸಲ್ಲಿ ಇಂಡಿಯಾದಲ್ಲೇ ರಿಲೀಸ್ ಆಗ್ತಿದೆ. ಸೊ ಕೆಲವೊಂದು ಥಿಯೇಟರ್ಸಲ್ಲಿ 400 ಸೀಟಿಂಗ್ಸ್ ಇರುತ್ತೆ, ಕೆಲವೊಂದು ಥಿಯೇಟರ್ಸಲ್ಲಿ 1000 ಸೀಟಿಂಗ್ ಇರುತ್ತೆ. ಎಸ್ಪೆಷಲಿ ಮಲ್ಟಿಪ್ಲೆಕ್ಸಲ್ಲೆಲ್ಲ 250ರಿಂದ 300, 400 ಈ ಥರ ಕೆಪಾಸಿಟಿ ಇರುತ್ತೆ. ಒಂದು ಗ್ಲೋಬಲಿ ಒಂದು ಆವ್ರೇಜ್ ಅಂತ ಒಂದು 350 ಸೀಟಿಂಗ್ ತೊಗೊಳ್ಳೋಣ. ಸೊ ಒಂದು 12,000 ಸ್ಕ್ರೀನ್ಸಲ್ಲಿ 350 ಸೀಟಿಂಗ್ ಕೆಪಾಸಿಟಿ ಅಂದ್ಕೊಂಡ್ರೆ ಒಂದು 42 ಲಕ್ಷ ಸೀಟಿಂಗ್ ಆಗುತ್ತೆ ಪರ್ ಶೋಗೆ. ಸೊ ಒಂದು ದಿನಕ್ಕೆ 4 ಶೋ ಅಂತ ಅಂದ್ಕೊಂಡ್ರೆ ಸೊ ಆಲ್ಮೋಸ್ಟು 1,68,00,000 ಟಿಕೆಟ್ಸ್ ಸೇಲ್ ಆದಾಗೆ ಒಂದು ದಿನದಲ್ಲಿ 1,68,00,000. ಸೊ ಇದೇ ಟ್ರೆಂಡನ್ನು ನಾವು ಒಂದು ನೆಕ್ಸ್ಟ್ ಒನ್ ವೀಕ್ ಅಂದರೆ ಈ ವೆನಸ್ಡೇಯಿಂದ ಸ್ಯಾಟರ್ಡೆ ಸಂಡೇ ಸೇರಿಸ್ಕೊಂಡು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇವರೆಗೂ ಸೇಮ್ ಟ್ರೆಂಡ್ ಏನಾದರೂ ಅಂದರೆ ಕಂಟಿನ್ಯೂ ಆದರೆ ಸೊ ನಮ್ಗೆ ಆಲ್ಮೋಸ್ಟು ಒಂದು 11 ಡೇಸ್ಗೆ ಎಷ್ಟು ಜನ ನೋಡ್ತಾರೆ ಅಂದರೆ ಆಲ್ಮೋಸ್ಟು 18 ಕೋಟಿ 48 ಲಕ್ಷ 18,48 ಲಕ್ಷ ಜನ ನೋಡ್ತಾರೆ ಮೂವಿನ. ಸೊ ಇದು ಈ 11 ಡೇಸ್ ಆದಮೇಲೆ ಮೂವಿದು ಕೆಪಾಸಿಟಿ ಒಂದು 30% ಇಟ್ಕೊಳ್ಳೋಣ. ಅಂದರೆ ಈಗ ಒಂದು 100 ಜನ ನೋಡ್ತಿದ್ರೆ ಆಗ ಒಂದು 30% ಇಟ್ಕೊಳ್ಳೋಣ, ಅಂದರೆ ಥಿಯೇಟರ್ ಸ್ಕ್ರೀನ್ ಏನು ಫಿಲ್ ಆಗ್ತಿರೋದು ಅಂತ. ಸೊ ಆಗ ಥಿಯೇಟರ್ಸು ಎಷ್ಟು ಫಿಲ್ ಆಗ್ತಿದೆ ಒಂದು 30% ಅಂತ ಅಂದ್ಕೊಂಡ್ರು ಒಂದು ನೆಕ್ಸ್ಟ್ ಒಂದು ವಾರ ಇಟ್ಕೊಳ್ಳೋಣ. ಆಗ 7 ಡೇಸ್ಗೆ ಒಂದು 5 crore ಒಂದು 5 crore 5 to 5.5 crore ಟಿಕೆಟ್ಸ್ ಸೆಲ್ ಆಗ್ಬೋದು ಅಂದ್ಕೊಳ್ಳೋಣ ವರ್ಲ್ಡ್ ವೈಡ್ ಗ್ಲೋಬಲಿ. 5.5 ಕೋಟಿ ಅಂದ್ಕೊಳ್ಳೋಣ. ಸೊ ಅಲ್ಲಿಗೆ ಟೋಟಲ್ ಒಂದು ಎಷ್ಟಾಗುತ್ತೆ, ಒಂದು 24 ಕೋಟಿ ಜನ ಈ ಮೂವಿನ ನೋಡ್ತಾರೆ ಅಂತ ಒಂದು ಎಸ್ಟಿಮೇಷನ್ ಮಾಡೋಣ. ಈ ಮೂವಿನ ಒಂದು 24 ಕೋಟಿ ಜನ ನೋಡಿದ್ರೆ ಸೊ ಗ್ಲೋಬಲಿ ಒಂದು ಆವ್ರೇಜ್ ₹100 ಅಂತ ತಗೊಂಡ್ರೆ ಒಂದು ಟಿಕೆಟ್ಗೆ ಎಷ್ಟಾಯಿತು, 2,400 ಕೋಟಿ ಆಗುತ್ತೆ. 2,400 ಕೋಟಿ. ಹೈದರಾಬಾದಲ್ಲಿ ಪ್ರೀ ರಿಲೀಸ್ ಈವೆಂಟ್ ನಡೆದಾಗೆ ಮಲ್ಲಾರೆಡ್ಡಿ ಹೇಳ್ತಾರೆ 2,100 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ. ಸೊ ನಮ್ಮದು ಎಸ್ಟಿಮೇಷನ್ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ 2,400 ಕೋಟಿ ಕಲೆಕ್ಷನ್ ಆಗ್ಬೋದು ಅನ್ನೋದು ನಮ್ಮ ಎಸ್ಟಿಮೇಷನ್. ಸೊ ಆಶಯ ಕೂಡ ಒಂದು ಕನ್ನಡದ ಮೂವಿ ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಯಶ್ ಗ್ಲೋಬಲ್ ಸ್ಟಾರ್ ಆಗಿ ಒಂದು 2,400 ಕೋಟಿ ಅಂದರೆ ದಂಗಲ್ ಅನ್ನೋ ಮೂವಿ ಈಗಾಗಲೇ ಟಾಪಲ್ಲಿದೆ 2,100 ಕೋಟಿ ಕಲೆಕ್ಷನ್ ಮಾಡಿ. ಈಗ ಏನಾದರೂ ನಮ್ಮ ಟಾಕ್ಸಿಕ್ 2,400 ಕೋಟಿ ಕಲೆಕ್ಷನ್ ಆದರೆ ನಮ್ಮದು ಕನ್ನಡಿಗರದ್ದು ಕೂಡ ಹೆಮ್ಮೆ ಇರುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ಟಾಕ್ಸಿಕ್ ಮೂವಿನ ನೀವು ಕೂಡ ಹೋಗಿ ಥಿಯೇಟ್ರಲ್ಲೇ ನೋಡಿ. ಮತ್ತು ನೀವು ಯಾರ ಜೊತೆ ಥಿಯೇಟ್ರಿಗೆ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ. ಗರ್ಲ್ ಫ್ರೆಂಡ್ ಜೊತೆನಾ ಇಲ್ಲ ಹುಡುಗರ ಫ್ರೆಂಡ್ಸ್ ಜೊತೆನಾ ಅಂತ. ಥ್ಯಾಂಕ್ ಯು, ನಮಸ್ಕಾರ.